ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನೋಡ್ರಿ, ಇದು ಬೆಳಿಗ್ಗೆ ನಾನು ಈ ರೀತಿ ಒಂದು ಸಾಂಬಾರು ಮಾಡ್ಕೊಳಕ್ಕಂತ ಹೇಳಿ ಎಲ್ಲ ತರಕಾರಿನೂ ಹಾಕಿ ಕುಕ್ಕರ್ನ ವಿಶಿಲೆಲ್ಲ ಹೊಡೆಸಿ ಇಟ್ಟಿದ್ದೆ ನೋಡ್ರಿ. ಹಂಗೆ ಇದೇನಂತಂದ್ರೆ ಹಾಗಲಕಾಯಿ ಇದ್ದು ರೀ, ಅವನ್ನ ಸಣ್ಣಗೆ ಕಟ್ ಮಾಡಿ ಪಲ್ಯನಾರ ಮಾಡೋನು, ಇಲ್ಲ ಅಂತಂದ್ರೆ ಹಂಗೆ ಫ್ರೈ ಮಾಡ್ತೇನೆ ರೀ ನಾನು ಊಟದಾಗೆಲ್ಲ ತಿನ್ನೋಕೆ. ಹಂಗಾರ ಮಾಡೋನು ಅಂತ ಹೇಳಿ ಕಟ್ ಮಾಡಿ ಇಟ್ಟಂಥದ್ದು. ಹಂಗೆ ಏನಂತಂದ್ರೆ ನಾನೇನೀಗ ಕುಕ್ಕರಿಗೆಲ್ಲ ತರಕಾರಿ ಹಾಕಿ ಕುದಿಸಿಟ್ಟಿದ್ದೆ ಅಲ್ರಿ, ಅದ್ರಾಗ ಒಂದು ಸ್ವಲ್ಪ ಗುಬ್ಬಿಗೆ ಹಾಕಿಕೊಟ್ಟೆ ಅಂತಂದ್ರೆ ತಿನ್ಕೊತ ಕುಂದಿರ್ತಾಳಂಥೇಳಿ ಒಂದು ಸ್ವಲ್ಪ ಆಲೂಗಡ್ಡೆ, ಆಮೇಲೆ ಇದು ಏನದು ನುಗ್ಗಿಕಾಯಿ ಎಲ್ಲನೂ ಆಕೆಗೆ ನಾನು ತೆಗೆದು ಇಟ್ಟು ಕೊಟ್ಟಿದ್ದೆ ನೋಡ್ರಿ. ಈ ರೀತಿ ಕೊಟ್ನಿ ಅಂತಂದ್ರೆ ಆಕೆ ಪಾಡಿಗೆ ಆಕಿ ತಿನ್ಕೊಂತ ಕುಂದಿರ್ತಾಳೆ. ಹಂಗಾಗಿ ಆಕೆಗೆ ಅವನ್ನೆಲ್ಲನೂ ಕೊಟ್ಟೆ. ಆಕೆನೂ ಸುಮ್ಮನೆ ಅವ್ನು ತೊಗೊಂಡು ತಿನ್ಕೊಂತ ಕುಂತು ನೋಡ್ರಿ. ಹಿಂಗೇನಾದರೂ ಒಟ್ಟು ಹೊಸದಕ್ಕೆ ತಿನ್ನಕ್ಕೆ ಏನಾರು ಕೊಟ್ಟೆ ಅಂದ್ರೆ ಸುಮ್ಮನೆ ತಿನ್ಕೊಂತ ಕುಂದಿರ್ತಾಳೆ. ಹಂಗೆ ಮೊದ್ಲಿಕ್ಕೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನನ್ನ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಂಗೆ ಇವತ್ತು ನಿಮ್ಮ ಜೊತೆಗೆ ನಾನು ಏನಂದ್ರೆ ನಮ್ಮ ಕಡೆ ಹುಬ್ಬಳ್ಳಿ ಧಾರವಾಡ ಸೈಡ್ ಉತ್ತರ ಕರ್ನಾಟಕ ಮಂದಿರಿ ಅವ್ರೇನಂತಂದ್ರೆ ನಾವೇನಂತಂದ್ರೆ ಈ ರೀತಿ ಒಂದು ಮುದ್ದೆ ಭಾಳ ಸ್ಪೆಷಲ್ ರೀ ನಮ್ಮ ಕಡೆ. ಆಲ್ಮೋಸ್ಟ್ ಹಳ್ಳಿ ಕಡೆ ಅಂತೂ ಸಿಕ್ಕಾಪಟ್ಟಿ ಫೇಮಸ್ ಮುದ್ದೆ ರೀ ಇದು. ನಮ್ಮ ಕಡೆ ಜೋಳದ ಹಿಟ್ಟಿನ ಮುದ್ದೆ, ಈಗೆಲ್ಲ ರಾಗಿ ಮುದ್ದೆ ಅದು ಏನು ಮಾಡ್ತಾರಲ್ಲ, ಹಂಗೆ ನಮ್ಮ ಕಡೆ ಜೋಳದ ಹಿಟ್ಟಿನ ಮುದ್ದೆ ಸಿಕ್ಕಾಪಟ್ಟಿ ಫೇಮಸ್. ಆಮೇಲೆ ಇದನ್ನು ಇವಾಗ ಎಷ್ಟು ಜನ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಹಳ್ಳಿ ಒಳಗಂತೂ ಆಲ್ಮೋಸ್ಟ್ ಮಾಡ್ತಾರೆ. ಆಮೇಲೆ ಮೊದಲಂತೂ ಸಿಕ್ಕಾಪಟ್ಟಿ ಮಾಡ್ತಾಯಿದ್ರು ಆ ರೀತಿ ಒಂದು ರೆಸಿಪಿ ನೋಡ್ರಿ ಇದು. ಅದು ಹಂಗೆ ಮತ್ತೇನಂದ್ರೆ ಈ ಒಂದು ಸಮ್ಮರ್ಗೆ ಇದು ಒಂದು ಹೇಳಿ ಮಾಡಿಸ್ತಂಥ ರೆಸಿಪಿ ಅಂತಲೇ ಹೇಳ್ಬೋದು. ಆಮೇಲೆ ರಾತ್ರಿ ಡಿನ್ನರಿಗೆ ವೆಯ್ಟ್ ಲಾಸ್ ಮಾಡುವಂಥವ್ರಿಗಾಗಿರ್ಬೋದು, ರೈಸ್ ಎಲ್ಲ ನಾನು ನೈಟ್ ಟೈಮ್ ತಿನ್ನೋಂಗೆ ಬೇಡ ನಂಗೆ ಅಂಥೇಳಿ ನಂತಿರ್ತಾರಲ್ಲ, ಅಂಥವರಿಗೆ ಬಾಯಿಗೆ ರುಚಿನೂ ಬೇಕು, ಈ ಕಡೆ ವೆಯ್ಟ್ ಲಾಸು ಆಗಿರಬೇಕು, ಆಮೇಲೆ ಹೆಲ್ದಿ ಫುಡ್ಡು ಆಗಿರಬೇಕು ಅಂಥೇಳಿ ಅನ್ನುವಂಥವ್ರಿಗೆ ಇದೊಂದು ಹೇಳಿ ಮಾಡಿಸ್ತಂಥ ರೆಸಿಪಿ ಅಂತಲೇ ಹೇಳ್ತೀನಿ ನೋಡ್ರಿ. ಸೊ ಹಂಗೆ ಇವತ್ತು ನಾನು ಈ ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೇನೆ ನೋಡ್ರಿ. ಏನಂತ ಹೇಳಿದ್ರೆ ಜೋಳದ ಹಿಟ್ಟಿನ ಮುದ್ದೆ ನೋಡ್ರಿ, ನಮ್ಮ ಕಡೆ ಮಾಡುವಂಥದ್ದು ಜೋಳದ ಹಿಟ್ಟಿಂದ ಮುದ್ದೆ ನೋಡ್ರಿ. ಇದನ್ನು ಈಸಿಯಾಗಿ ಮಾಡ್ಕೊಬೋದು ಆರಾಮಾಗಿ. ಆಮೇಲೆ ಬಾಯಿಗೆ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ. ಆಮೇಲೆ ಹೆಲ್ತಿಗಂತೂ ಇಷ್ಟು ಒಂದು ಒಳ್ಳೆ ರೆಸಿಪಿ ರೀ ಜೋಳದ ಹಿಟ್ಟಿಂದ. ಈಗ ರೊಟ್ಟಿ ಎಲ್ಲ ಮಾಡೋಕೆ ಬರ್ತಿರಂಗಿಲ್ಲ ಎಷ್ಟೋ ಜನಕ್ಕೆ, ಹಾಗೆಲ್ಲ ಇದ್ದಾಗ ಈ ರೀತಿ ಒಂದು ಜೋಳದ ಹಿಟ್ಟಿನ ಮುದ್ದಿನ ನಾವು ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಬೆಳಿಗ್ಗೆ ಬ್ರೇಕ್ಫಾಸ್ಟೂ ಚಲೋ ಆಗಿರ್ತೈತಿ, ರಾತ್ರಿ ನೈಟಿಗೆ ಡಿನ್ನರ್ ಅಂತ ಹೇಳಿ ಮಾಡ್ಕೊಂಡ್ರೂ ಚಲೋ ಇರ್ತೈತಿ. ಎರಡೂ ನಾವು ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ ರಾತ್ರಿಗೆಲ್ಲ. ಈ ರೀತಿಯಾಗಿದ್ದಂಥದ್ದು ನಾನಿವತ್ತು ಬ್ರೇಕ್ಫಾಸ್ಟ್ ಮಾಡತ್ತಿದ್ದೆ ನೋಡ್ರಿ. ಬೆಳಿಗ್ಗೆ ಏನಂದ್ರೆ ನಾನು ಆಲ್ಮೋಸ್ಟ್ ರೊಟ್ಟಿ ಮಾಡಿರ್ತೀನಿ. ಇವತ್ತೇನಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿರ್ತೈತಲ್ರಿ ಒಂದೊಂದು ದಿವಸ ಮನೆಯವರಿಗೆ ಅದೇನೋ ಸಡನ್ನಾಗಿ ಲೇಟಾಗಿ ಅಂದ್ರೆ ಅವ್ರು ಹೋಗೋ ಟೈಮ್ಗಿಂತ ಒಂದು ಸ್ವಲ್ಪ ಲಘುನ ಹೋಗೋದು ಬಂತು, ಅಚಾನಕ್ ಫೋನ್ ಬಂತು. ಹಾಗಾಗಿ ಅವರು ಹೋಗ್ಬಿಟ್ರೆ ನಾನು ರೊಟ್ಟಿ ಎಲ್ಲ ಮಾಡ್ಬೇಕಂತಂದ್ರೆ ಗುಬ್ಬಿ ಕಾಡ್ತಿರ್ತಾಳೆ ರೀ. ಹಾಗಾಗಿ ಇವತ್ತು ರೊಟ್ಟಿ ಮತ್ತು ನಾನು ಮಾಡೋಕೆ ಆಕೆ ಕೊಡೋಂಗಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಜೋಳದ ಹಿಟ್ಲೇನ ಈ ರೀತಿ ಒಂದು ಮುದ್ದೆ ಮಾಡ್ಕೊಳ್ಳೋನು ಅಂತ ಹೇಳಿ ನಾನಿವತ್ತು ಈ ಒಂದು ರೆಸಿಪಿನ ಮಾಡಾಕತ್ತಿದ್ದೆ ನೋಡ್ರಿ. ಏನಿಲ್ಲ ರೀ, ನಾವು ಏನೀಗ ಉಪ್ಪಿಟ್ಟಿಗೆಲ್ಲ ಕಟ್ ಮಾಡ್ಕೊತೇವಲ್ರಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಈ ರೀತಿ ಅದನ್ನೆಲ್ಲನೂ ಫಸ್ಟ್ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು, ಆಮೇಲೆ ಸೇಮ್ ನಮ್ಮ ಹೆಂಗೆ ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಕೊಡ್ತೇವಲ್ರಿ ಅದೇ ರೀತಿನ ಸೇಮ್ ಒಗ್ಗರಣೆ ಕೊಟ್ಕೋಬೇಕು. ಹಂಗೆ ನಾನು ಇದಕ್ಕೆ ಏನಂತ ಹೇಳಿದ್ರೆ ಸೇಮ್ ಉಪ್ಪು, ಒಂದು ಸ್ವಲ್ಪ ಅರ್ಶಿಣ ಪುಡಿ, ಆಮೇಲೆ ಒಂದು ಸ್ವಲ್ಪ ಬೆಲ್ಲ ರೀ. ಒಂದು ಸ್ವಲ್ಪ ಬೆಲ್ಲ ಹಾಕಿದ್ವಿ ಅಂದ್ರೆ ಆ ರುಚಿನ ಬೇರೆ ರೀ. ಅಂದ್ರೆ ಟೊಮ್ಯಾಟೊ ಎಲ್ಲ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳುವಂಥದ್ದು ರೀ. ನಾನು ಸೇಮ್ ಉಪ್ಪಿಟ್ಟೆಲ್ಲ ಮಾಡುವಾಗೂ ಒಂಚೂರು ಬೆಲ್ಲನ ಅದಕ್ಕೆ ಹಾಕ್ಕೊಂಡಿರ್ತೇನೆ ನೋಡ್ರಿ. ಹಂಗೆ ನಾನು ಏನಂತಂದ್ರೆ ಅದಕ್ಕೆ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿದ್ದ ಕೊತ್ತಂಬರಿನೂ ಈಗ ಹಾಕ್ಕೊಂಡ್ಬಿಡ್ತೇನೆ. ಮ್ಯಾಲೆ ಹಾಕ್ಕೊಳ್ಳೋದಕ್ಕಿಂತ ಈಗ ಹಾಕ್ಕೊಂಡ್ರೆ ನಂಗೆ ಚಲೋ ಅನ್ನಿಸ್ತೈತಿ. ಸೊ ಹಾಗಾಗಿ ನಾನು ಈಗ ಹಾಕ್ಕೊಳಕತ್ತಂಥದ್ದು ನೋಡ್ರಿ. ಹಂಗೆ ನಾನು ಏನಂತಂದ್ರೆ ಇದನ್ನೆಲ್ಲ ಮಾಡಿಟ್ಕೊಳ್ಳೋಕ್ಕಿಂತ ಮೊದಲನ ಜೋಳದ ಹಿಟ್ಟನ್ನ ಸಾಣಿಸಿ ಇಟ್ಕೊಂಡಿದ್ದೆ ರೀ. ಸಾಣಿಸಿ ಇಟ್ಕೊಂಡು ಆದಮೇಲೆ ನಾನು ಇದನ್ನೆಲ್ಲನೂ ಮಾಡಿಕೊಂಡೆ. ಆಮೇಲೆ ಇದನ್ನು ನಾನು ಈಗ ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ಹೇಳ್ತೀನಿ ನೋಡ್ರಿ. ಈಗೇನು ನಾವು ರಾಗಿ ಮುದ್ದೆ ಎಲ್ಲ ಮಾಡುವಾಗ
ತಿರುತ್ತೇವಲ್ರಿ, ನಮ್ಮ ಕಡೆ ತಿರುವುದಂತಲೇ ಹೇಳ್ತೀವಿ. ಈ ರೀತಿನ ಅದನ್ನು ಸೇಮ್ ಅದೇನು ನೀರು ಎಸರು ಬರ್ತೈತೆ ಅಂತ ಹೇಳ್ತೀವಿ ನಮ್ಮ ಕಡೆ. ಅಂದ್ರೆ ಕುದೀತಿತ್ತಲ್ಲ ಪೂರ್ತಿಯಾಗಿ ಎಸರು ಬಂದ ಮೇಲೆ ಈ ರೀತಿ ಜೋಳದ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಈ ರೀತಿ ತಿರುಗ್ಕೊಳ್ತಾನೆ ಇರ್ಬೇಕ್ರಿ. ನಾವು ಈ ರೀತಿನ ಮಾಡ್ಕೋಬೇಕು. ಆಮೇಲೆ ಅದೇನು ಗಂಟೆಲ್ಲ ಆಗೋದಿಲ್ಲ ಅನ್ರಿ ಅಂಥೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಅಕ್ಕತಿ. ಬಟ್ ಫೈನಲಿಗೆ ನೀವು ಅದನ್ನು ಪೂರ್ತಿ ಗಂಟೆಲ್ಲ ಹೋಗಿ ಪೂರ್ತಿಯಾಗಿ ಹೋಗ್ಬೇಕು. ಆ ರೀತಿ ನಾವು ಮಾಡ್ಕೊಳಕ್ಕೆ ಬರ್ತೈತೆ ರೀ. ಆದ್ರೇನ ಸ್ಟಾರ್ಟಿಂಗ್ ನೀರೆಲ್ಲ ಎಸರು ಬಂತು ಅಂತಂದ್ರೆ ಈ ರೀತಿ ಏನು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊರಿ. ಅದನ್ನು ಈ ರೀತಿ ಹಿಟ್ಟೆಲ್ಲ ಹಾಕುವಾಗ ಇಟ್ಕೊಂಡು ಈ ರೀತಿ ನಾವು ಹಿಟ್ಟು ಹಾಕ್ಕೊತ ತಿರುಗ್ಕೊತನೇ ಒಂದು ಕೈಲೇ ಹಿಟ್ಟು ಹಾಕಬೇಕು, ಒಂದು ಕೈಲೇ ತಿರುಗಿಸ್ಕೊತನೇ ಇರ್ಬೇಕು ನೋಡಿರಿ. ಈ ರೀತಿ ಮಾಡ್ಕೊತ ಅದು ನೀರಿಗೆ ನೀವು ಎಷ್ಟು ಮಾಡ್ಕೊತಿರಲ್ಲ ಅಷ್ಟನ್ನು ನೀರು ಹಾಕ್ಕೊರಿ. ಆಮೇಲೆ ಹಿಟ್ಟನ್ನು ಅಷ್ಟು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಸ್ವಲ್ಪ ಫಸ್ಟ್ ಟೈಮ್ ಮಾಡುವಾಗ ಒಂದು ಸ್ವಲ್ಪ ಅದು ಹೆಚ್ಚು ಕಡಿಮೆ ಆಕೈತಿ. ಬಟ್ ನಮಗೇನಂತಂದ್ರೆ ಗೊತ್ತೈತಿ, ಆಮೇಲೆ ರೂಢಿನೂ ಐತಲ್ರಿ, ಹಾಗೇನು ಅನ್ಸಂಗಿಲ್ಲ ರೀ. ನೋಡಿರಿ ಈ ರೀತಿಯಾಗಿ ಫೈನಲ್ಲಾಗಿ ಆದಮೇಲೆ ನಾವು ಅದನ್ನು ಈ ರೀತಿಯಾಗಿ ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಯಾವ ಗಂಟು ಉಳಿಯಂಗಿಲ್ಲ, ಏನೂ ಉಳಿಯಂಗಿಲ್ಲ ರೀ. ಭಾಳ ಅಂದ್ರೆ ಭಾಳ ರುಚಿ ಕೊಡುವಂಥ ಒಂದು ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್. ಆಮೇಲೆ ಈ ಸಮ್ಮರ್ಗಂತೂ ಹೇಳಿ ಮಾಡಿಸ್ತಂಥ ಬ್ರೇಕ್ಫಾಸ್ಟ್ ನೋಡಿರಿ. ಯಾಕಂತಂದ್ರೆ ನಾವು ಬೆಳಿಗ್ಗೆ ಲಘುನ ಆಗಬೇಕು ಅಂದ ಕೂಡಲೇ ಅಂತಂದ್ರೆ ಒಮ್ಮೊಮ್ಮೆ ಅರ್ಜೆಂಟಿಗೆ ನಮ್ಗೆ ಆಗಬೇಕು ಅಂದ ಕೂಡಲೇ ನಾವು ಪಟ್ ಅಂತ ಏನು ಮಾಡಿಬಿಡ್ತೇವೆ ಅಂದ್ರೆ ಉಪ್ಪಿಟ್ಟು ಮಾಡಿಬಿಡ್ತೇವೆ ರೀ ಗೋಧಿದೆಲ್ಲ. ಇವಾಗ ಒಂದು ಸ್ವಲ್ಪ ಬೇಸಿಗೆಗೆ ಈ ಗೋಧಿದು ಕಡಿಮೆ ಮಾಡೋದು ಚಲೋ ಅಲ್ರಿ. ಅದ್ರಾಗ ಸಿಕ್ಕಾಪಟ್ಟಿ ಬಿಸಿಲು ಶೆಕೆ, ಅದ್ರಾಗ ನಾವು ಗೋಧಿದೆಲ್ಲ ಜಾಸ್ತಿ ಯೂಸ್ ಮಾಡಿದ್ವಿ ಅಂದ್ರೆ ಮತ್ತಷ್ಟು ನಮ್ಗೆ ಆ ರೀತಿಯೆಲ್ಲ ಆಗುವಂಥದ್ದು. ಸೊ ಹಾಗಾಗಿ ಈ ರೀತಿ ಜೋಳದ ಹಿಟ್ಟಿಂದ ಹೆಲ್ತ್ಗೂ ಭಾಳ ಚಲೋ. ಆಮೇಲೆ ಏನು ಮಾಡೋಕ್ಕೂ ಅಂಥ ಏನು ತ್ರಾಸ ಅಂತ ಏನಿಲ್ಲ ರೀ. ಒಂದು ಸ್ವಲ್ಪ ತಿರುಗುವಾಗ ಒಂದು ಸ್ವಲ್ಪ ನಿಮಗೆ ತ್ರಾಸ ಅನ್ನಿಸ್ಬೋದು. ಅದು ಒಂದು ಸ್ವಲ್ಪ ಮಾಡಿದವ್ರಿಗೆ ಒಂದು ಸ್ವಲ್ಪ ರೂಢಿ ಇರ್ತೈತಿ, ಹೊಸ್ದಾಗಿ ಮಾಡೋರಿಗೆ ಒಂದು ಸ್ವಲ್ಪ ಕಷ್ಟ ಅಂಥೇಳಿ ಅನ್ನಿಸ್ಬೋದೇನೋ. ಆದ್ರೆ ಏನೂ ಅಷ್ಟು ಅಂಥ ಏನು ತ್ರಾಸ ಅಂತ ಆಗಂಗಿಲ್ಲ. ಸೊ ಈ ರೀತಿ ನೀವು ಮಾಡಿಕೊಂಡು ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ನಮ್ಗೆ ಭಾಳ ಚಲೋ. ಬೆಳಿಗ್ಗೆಗೆ ಅಂತೂ ಈ ರೀತಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನೋದು ಭಾಳ ಚಲೋ ನೋಡಿರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಇಷ್ಟ ಆಕತಿ ಅಂತ ಹೇಳಿ ಅನ್ಕೊತೀನಿ. ಇದು ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿರಿ. ನೋಡೋಕ್ಕೂ ಮಸ್ತಾಗೇನೆ ಇತ್ತು, ತಿನ್ನೋಕ್ಕೂ ಅಷ್ಟೇ ಮಸ್ತಾಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ನನ್ನ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.